Hello dear TT aspirants, welcome to our TT Grammar Booster class. Today we are learning one of the most basic and important grammar topics, parts of speech. Understanding this concept helps you identify how words functions in a sentence. Let's begin. TT ಅನ್ನು ಬರಿತಕ್ಕಂತಹ ಅಭ್ಯರ್ಥಿಗಳೇ, ನಾವು ಇಂಗ್ಲಿಷ್ ಹಾಗೂ ಕನ್ನಡದ ಒಂದು ಕ್ಲಾಸ್ಗಳನ್ನು ಅತಿ ಸುಲಭವಾಗಿ ಕಲಿತಾ ಹೋಗೋಣ. ದಿನಾಲೂ ಕೂಡ ಒಂದಿಷ್ಟು ಅಂಶಗಳನ್ನು ಇಟ್ಕೊಂಡು ನಾನು ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ. ತಾವು ಅದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಸಾಧ್ಯವಾದಷ್ಟು ಇಂಗ್ಲಿಷ್ ಹಾಗೂ ಕನ್ನಡವನ್ನು ಟ್ರಾನ್ಸ್ಲೇಟ್ ಮಾಡ್ತಾ ನಾನು ಹೇಳ್ತಾ ಹೋಗ್ತೀನಿ. ಅತಿ ಸುಲಭವಾಗಿ ನೀವು ಸ್ಕೋರ್ ಮಾಡಬಹುದು. ಪೇಪರ್ 1ನಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳನ್ನು ಯಾರು ಆಯ್ಕೆ ಮಾಡ್ಕೊಂಡಿರ್ತೀರೋ ಅವರಿಗೆ ಬಹಳ ಉಪಯುಕ್ತವಾಗ್ತಕ್ಕಂತಹ ಮಾಹಿತಿಯಾಗಿದೆ. ಲೆಟ್ಸ್ ಬಿಗಿನ್ ದ ಕ್ಲಾಸ್. Parts of speech. What is grammar? Grammar is the set of rules that helps us from correct sentence and express our thoughts clearly. What are part of speech? Every word in English belongs to a particular group according to its function. These groups are called parts of speech. There are 8 parts of speech. The 8 parts of speech. ಆ ಒಂದು 8 ವಿಧದ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ನೌನ್. ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಎಕ್ಸಾಂಪಲ್: ರವಿ, ಸ್ಕೂಲ್, ಆ್ಯಪಲ್, ಆನೆಸ್ಟಿ. ಅಂದರೆ ನೌನ್ ಅಂದರೆ ನಾಮಪದ. ನಾಮಪದ ಅಂದರೆ ನಾವು ಮನುಷ್ಯರ, ವ್ಯಕ್ತಿಗಳ, ವಸ್ತುಗಳ ಹೆಸರುಗಳನ್ನು ಅಥವಾ ಯೋಚನೆಗಳ ಹೆಸರನ್ನು ಹೇಳ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ನಾಮಪದ ಅಂತ ಕರಿತೀವಿ. ಉದಾಹರಣೆ: ರವಿ, ಸ್ಕೂಲ್, ಆ್ಯಪಲ್, ಆನೆಸ್ಟಿ. ಈ ರೀತಿಯಾಗಿ ನಾವು ನಾಮಪದವನ್ನು ಸುಲಭವಾಗಿ ನೆನಪಿಟ್ಕೊಳ್ಬೋದು. ಸೆಕೆಂಡ್ ಒನ್ ಪ್ರನೌನ್. ಪ್ರನೌನ್ ಅಂದರೆ ಸರ್ವನಾಮ. ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಅಂದರೆ ನಾಮಪದದ ಬದಲಾಗಿ ಹೇಳುವಂತಹ ಹೆಸರನ್ನು ನಾವು ಪ್ರನೌನ್ ಅಥವಾ ಕನ್ನಡದಲ್ಲಿ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ಎಕ್ಸಾಂಪಲ್: he, she, it, they. ನೆಕ್ಸ್ಟ್ ವರ್ಬ್. ವರ್ಬ್ ಅಂದರೆ ಕ್ರಿಯಾಪದ. ಅಂದರೆ ಆ್ಯಕ್ಷನ್ ವರ್ಡ್. ಕ್ರಿಯೆಯನ್ನು ತೋರಿಸುವ ಪದ ಅಥವಾ ಕ್ರಿಯೆಯನ್ನು ಸೂಚಿಸುವ ಪದ. ಉದಾಹರಣೆಗೆ ರನ್, ಈಟ್, ಸ್ಲೀಪ್. ಅಂದರೆ ಓಡು, ತಿನ್ನು, ಮಲಗು. ಈ ರೀತಿಯ ಪದಗಳನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ನೆಕ್ಸ್ಟ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಕನ್ನಡದಲ್ಲಿ ವಿಶೇಷಣ ಅಂತ ಕರೀತಾರೆ. ಅಡ್ಜೆಕ್ಟಿವ್ ಅಂದರೆ ನಾಮಪದವನ್ನು ವಿವರಿಸ್ತಕ್ಕಂತಹ ಒಂದು ಪದವನ್ನು ನಾವು ವಿಶೇಷಣ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಮೀನ್ಸ್ ಡಿಸ್ಕ್ರೈಬ್ಸ್ ಅ ನೌನ್. ಎಕ್ಸಾಂಪಲ್: ಬ್ಯೂಟಿಫುಲ್ ಗರ್ಲ್, ಟಾಲ್ ಗರ್ಲ್. ಸುಂದರ ಹುಡುಗಿ, ಎತ್ತರ ಮರ. ಅಂದರೆ ಗರ್ಲ್ ಅಂದರೆ ನಾಮಪದ. ಆ ನಾಮಪದ ಹೇಗಿದೆ ಅಂತ ಅದರ ಬಗ್ಗೆ ಹೇಳ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, ಇಲ್ಲಿ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಉದಾಹರಣೆಗೆ ಬ್ಯೂಟಿಫುಲ್ ಗರ್ಲ್ ಅಥವಾ ಟಾಲ್ ಟ್ರೀ ಅಂತ. ನೆಕ್ಸ್ಟ್ ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ಡಿಸ್ಕ್ರೈಬ್ಸ್ ಅ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಅಂದರೆ ಕ್ರಿಯಾ ವಿಶೇಷಣ ಅಂದರೆ ಒಂದು ಕ್ರಿಯೆಯನ್ನು ಅಥವಾ ವಿಶೇಷಣ ಪದವನ್ನು ಅಥವಾ ಕ್ರಿಯಾ ವಿಶೇಷಣವಾಗಿರ್ತಕ್ಕಂಥ ಮತ್ತೊಂದು ಪದವನ್ನು ಯಾವುದು ವಿವರಿಸುತ್ತಲ್ಲ ಅದನ್ನು ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡಾಗ he runs fast.
ಇಲ್ಲಿ ಹಿ ಅನ್ನೋದು ಪ್ರನೌನ್ ಆದರೆ ರನ್ ಅನ್ನೋದು ವರ್ಬ್ ಆಗುತ್ತೆ, ಫಾಸ್ಟ್ ಅನ್ನೋದು ಅಡ್ವರ್ಬ್ ಆಗುತ್ತೆ. ಫಾಸ್ಟ್ ಈಸ್ ಅಡ್ವರ್ಬ್. ಅವನು ವೇಗವಾಗಿ ಓಡಿದನು. ಇಲ್ಲಿ ವೇಗವಾಗಿ ಅನ್ನೋದು ಕ್ರಿಯಾ ವಿಶೇಷಣ. ನೆಕ್ಸ್ಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಶೋಸ್ ರಿಲೇಷನ್ಶಿಪ್ ಬಿಟ್ವೀನ್ ವರ್ಡ್ಸ್. ಅಂದರೆ ವಾಕ್ಯಗಳು ಅಥವಾ ಪದಗಳ ಮಧ್ಯೆ ಇರುವ ಸಂಬಂಧವನ್ನು ತಿಳಿಸ್ತಕ್ಕಂತಹ ಒಂದು ಪದವನ್ನು ನಾವೇನಂತ ಕರಿತೀವಿ ಅಂದರೆ ಸಂಯೋಜಕ ಪದ ಅಂತ ಕರಿತೀವಿ. ಉದಾಹರಣೆಗೆ ಇನ್, ಆನ್, ಅಂಡರ್, ಬಿಟ್ವೀನ್ ಅಂದರೆ ಮೇಲೆ, ಕೆಳಗೆ, ಮಧ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪದಗಳನ್ನು ನಾವು ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ. ನಂತರ ಕಂಜಕ್ಷನ್. ಕಂಜಕ್ಷನ್ ಅಂದರೆ ಜಾಯಿನ್ಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ಅಂದರೆ ಪದಗಳು ಅಥವಾ ವಾಕ್ಯಗಳನ್ನು ಸೇರಿಸ್ತಕ್ಕಂತಹ ಪದ ಸಂಯೋಜಕ ಪದ ಅಂತ ಕರಿತೀವಿ. ಅಲ್ಲಿ ಪ್ರಿಪೋಸಿಷನ್ಸ್ ಅಂದರೆ ಅವಯವಗಳು ಅಂತ, ಇಲ್ಲಿ ಕಂಜಕ್ಷನ್ ಅಂದರೆ ಸಂಯೋಜಕ ಅಂತ. ಉದಾಹರಣೆಗೆ ಆ್ಯಂಡ್, ಬಟ್, ಬಿಕಾಸ್, ಮತ್ತು, ಅಥವಾ, ಏಕೆಂದರೆ, ಆದರೂ, ಈ ಎಲ್ಲ ಪದಗಳು ಕೂಡ ಏನಾಗುತ್ತೆ ಕಂಜಕ್ಷನ್ಗಳಲ್ಲಿ ಬರ್ತಕ್ಕಂತಹದ್ದು. ಕೊನೆಯದಾಗಿ ಇಂಟ್ರಾಜೆಕ್ಷನ್ ಅಂದರೆ ಆಶ್ಚರ್ಯ ಸೂಚಕ ಪದ ಅಂತ ಕೂಡ ಇದನ್ನು ಕರಿತೀವಿ ನಾವು. ಉದಾಹರಣೆಗೆ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್ ಅಂದರೆ ಆಶ್ಚರ್ಯವನ್ನು ಅಥವಾ ಭಾವನೆಗಳನ್ನು ಸೂಚಿಸ್ತಕ್ಕಂತಹ ಪದಗಳು. ಈ ಪದಕ್ಕೆ ನಾವು ಇಂಟರ್ಜೆಕ್ಷನ್ ಅಥವಾ ಆಶ್ಚರ್ಯ ಸೂಚಕ ಪದಗಳು ಅಂತ ಕರಿತೀವಿ. ಉದಾಹರಣೆಗೆ ಓ, ಓಹೋ, ಒನ್ನೋ ಈ ಥರ ಅಂದರೆ ಅಯ್ಯೋ, ಅಬ್ಬಬ್ಬ ಈ ಥರವಾಗಿರ್ತಕ್ಕಂಥ ಅನೇಕ ಒಂದು ಪದಗಳನ್ನು ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಇಲ್ಲಿ ನಾವು ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ ಇದೆ ಇಲ್ಲಿ. ಅದನ್ನು ನಾವು ಬಳಸ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಉದಾಹರಣೆಗೆ ಏನು ಅಂದರೆ ನೋ ಪ್ರಾಪರ್ ವೆಹಿಕಲ್ ಅಲೌಸ್ ಅ ಪರ್ಸನ್ ಕ್ರಾಸಿಂಗ್ ಇಂಡಿಯಾ. ಇಲ್ಲಿ ನೋ ಪ್ರಾಪರ್ ವೆಹಿಕಲ್ ಅಲೌಸ್ ಅ ಪರ್ಸನ್ ಕ್ರಾಸಿಂಗ್ ಇಂಡಿಯಾ ಅಂದರೆ ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್ ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ಇವುಗಳನ್ನು ನೆನ್ಪಿಟ್ಕೋಬೋದು. ಈಗ ಟಿಗೋಸ್ಕರ ಒಂದು ಪ್ರಾಕ್ಟೀಸಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋದಾದರೆ ಚೂಸ್ ದ ಕರೆಕ್ಟ್ ಪಾರ್ಟ್ ಆಫ್ ಸ್ಪೀಚ್ ಅಂತ ಬಂದರೆ ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಇದರಲ್ಲಿ ಅಡ್ವರ್ಬ್ ಅನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಬುಕ್ಸ್ ಆರ್ ಆನ್ ಟೇಬಲ್, ಇಲ್ಲಿ ಪ್ರಿಪೋಸಿಷನ್. ಓ ವಾಟ್ ಅ ಸರ್ಪ್ರೈಸ್, ಇಲ್ಲಿ ಇಂಟರ್ಜೆಕ್ಷನ್. ಅಂದರೆ ಇಲ್ಲಿ ಬ್ಯೂಟಿಫುಲ್ಲಿ ಅನ್ನೋದು ಅಡ್ವರ್ಬ್ ಆಗಿದೆ, ಇಲ್ಲಿ ಆನ್ ಅನ್ನೋದು ಪ್ರಿಪೋಸಿಷನ್ ಆಗಿದೆ, ಇಲ್ಲಿ ಓ ಅನ್ನೋದು ಇಂಟರ್ಜೆಕ್ಷನ್ ಆಗಿದೆ. ಅಂದರೆ ನಾವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಒಂದಿಷ್ಟು ವಾಕ್ಯಗಳನ್ನು ತೆಗೆದುಕೊಂಡು ಆ ವಾಕ್ಯಗಳಲ್ಲಿ ಇರ್ತಕ್ಕಂತಹ ಒಂದು ಪದಗಳಲ್ಲಿ ಯಾವುದು ನೌನು, ಪ್ರನೌನ್ ಯಾವುದು, ವರ್ಬ್ ಯಾವುದು, ಅಡ್ವರ್ಬು, ಅಡ್ಜೆಕ್ಟಿವು, ಪ್ರಿಪೋಸಿಷನು, ಕಂಜಕ್ಷನು, ಇಂಟರ್ಜೆಕ್ಷನ್ ಪದಗಳನ್ನು ನಾವು ಏನು ಮಾಡಬೇಕು, ಬೇರ್ಪಡಿಸ್ತಾ ಹೋಗಬೇಕು. ಆವಾಗ ನಮಗೆ ಸುಲಭವಾಗಿ ಏನಾಗುತ್ತೆ, ಈ ಒಂದು ವಾಕ್ಯಗಳು, ಈ ಒಂದು ವ್ಯಾಕರಣಾಂಶ ಬೇಗನೆ ನಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ಬೋದು. Every word has a rule. Learn to identify its function. That's how you strengthen your grammar base for TET. Thank you. We will meet you in the next class. Hope you all understood. Tomorrow we will learn about parts of noun. Thank you. Do subscribe to our channel. Don't forget to like and comment. Thank you.